ಮಹದೇವಪುರದ ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಅತಿ ದೊಡ್ಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿರುವಂತ 200ಕ್ಕೂ ಹೆಚ್ಚು ಪುಟ್ಟ ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕೆಲಸ ನಡೀತಾ ಇದೆ. ಆದ್ರೆ ಅಲ್ಲಿದ್ದಂತ ನಿವಾಸಿಗಳು ನಮಗೆ ಮನೆ ಇಲ್ಲ, ಊಟ ತಿಂಡಿ ವ್ಯವಸ್ಥೆ ಇಲ್ಲ, ನಮಗೆ ಪುಟ್ಟ ಮಕ್ಕಳಿದ್ದಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅಳಲನ್ನ ತೋಡ್ಕೋತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಯ್ತು, ಅವರ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗಿದೆ ಅನ್ನುವಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಹೋಗೋಣ. ಅಮ್ಮ, ಯಾವಾಗ ಬಂದು ಡೆಮಾಲಿಷನ್ ಮಾಡಿದ್ರು? ನಿಮ್ಗೆ ಏನಾದ್ರು ನೋಟಿಸ್ ಏನಾದ್ರು ಕೊಟ್ಟಿದ್ರಾ? ಏನು ಕೊಟ್ಟಿಲ್ಲ, ನೋಟಿಸ್ನ ಏನು ಕೊಟ್ಟಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದು ಎಲ್ಲ ಡೆಮಾಲಿಷನ್ ಮಾಡಿಬಿಟ್ರು. ಏನೋ ಹೇಳಿಂಗಿಲ್ಲ ಕೇಳಿಂಗಿಲ್ಲ. ಪೊಲೀಸ್ ಅವರು ಎಲ್ಲ ಬಂದು ನಿಂತ್ಕೊಂಡ್ಬಿಟ್ರು. ನಿನ್ನೆ ರಾತ್ರಿ ಚಳಿ ಇತ್ತು, ಮಕ್ಕಳು ಎಷ್ಟು ಜನ ಇದ್ರಿ ನಿಮ್ಮ ಮನೇಲಿ? ನಾವು 8 ಜನ ಇದ್ರು. ರೋಡ್ನಲ್ಲಿನೇ ಮಲ್ಕೊಂಡಿದ್ರು. ಇಲ್ಲಿನೇ ನಾಷ್ಟ ಏನಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರಿ ಅಮ್ಮ? 10 ವರ್ಷದಿಂದ ಇದ್ದೀವಿ ನಾವು ಇಲ್ಲಿ. अम्मा नहीं वेली कितना तकलीफ हो गया? बहुत तकलीफ हो गया हमको, बहुत तकलीफ से, रात से बहुत तकलीफ से उठा रही हमें। ऐसा बहुत वाक़ा होगा अपना, क्या कि बहुत वाक़ा होगा अपना उतना। ಸರ್, ಎಷ್ಟು ಕಷ್ಟ ಆಯ್ತು ಸರ್? ಯಾವಾಗ ಬಂದು ಡೆಮಾಲಿಷನ್ ಮಾಡಿದ್ರು? ಸರ್, ನಿನ್ನೆ ಬೆಳಗ್ಗೆಯಿಂದ ಹೊಡಿತಾ ಇದ್ರು 5 ಗಂಟೆಯಿಂದ. ರಾತ್ರಿ ಎಲ್ಲ ಜನಗಳು ಮಲ್ಕೊಳ್ಳೋಕೆ ಜಾಗ ಇಲ್ಲ, ಎಲ್ಲ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದೀವಿ ರೋಡಲ್ಲೇ. ಆ ರೋಡ್ ಸಮೇತ ನೋಡ್ರಿ ಹೆಂಗಿದಾವೆ ರೋಡ್ಗಳು. ಜನಗಳೆಲ್ಲ ಚಳಿಯಲ್ಲಿ ಇಲ್ಲೇ ಮಲಗಿದ್ರು, ಮಕ್ಳು ಮರಿನ ಹಾಕ್ಕೊಂಡು. ಇವಾಗ ಗಂಟ ನಿನ್ನೆ ಹೊಡೆದಾಕವ್ರೆ, ಇವತ್ತು ಗಂಟ ಎಷ್ಟು ಪ್ರೆಸ್ ಮೀಟಿಂಗ್ ಮಾಡ್ತಾವ್ರೆ, ಯಾರು ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ಜನಗಳಿಗೆ ಏನಾಯ್ತು, ಜನಗಳು ಅವರ ಇಲ್ಲ, ಜನಗಳು ಏನಾದ್ರು ಆಗೈತೆ, ಇವತ್ತು ಗಂಟ ಯಾರು ಬಂದು ನೋಡಿಲ್ಲ, ಯಾರು ಏನು ಕೇಳಿಲ್ಲ. ಈ ಜನಗಳೆಲ್ಲ ಊಟ ತಿಂದವ್ರ, ನೀರು ಕುಡ್ದವ್ರ, ಎಲ್ಲಿ ಮಲ್ಕೊಂಡವ್ರ ರಾತ್ರಿ ಎಲ್ಲ ಮಕ್ಳು ಮರಿನ ಹಾಕೊಂಡು ಚಳಿಯಲ್ಲಿ. ಇವತ್ತು ಗಂಟ ಯಾರು ಬಂದು ಏನು ಕೇಳಿಲ್ಲ. ನಾವು 6 ವರ್ಷದಿಂದ ಇಲ್ಲಿ ಇದ್ದೀವಿ, ಇವತ್ತು ಗಂಟ ಯಾರು ಬಂದಿಲ್ಲ. ಇವಾಗ ಬಂದ್ಬಿಟ್ಟು ಸಡನ್ನಾಗಿ ಮನೆಗಳೆಲ್ಲ ಖಾಲಿ ಮಾಡಿಸ್ಬಿಟ್ಟು ಹೊಡೆದಾಕವ್ರೆ. ನೋಡಿ, ಪಾತ್ರೆಗಳಲ್ಲಿ ಇಲ್ಲೇ ರೋಡಲ್ಲಿ ಹಾಕವ್ರೆ. ಜನಗಳೆಲ್ಲ ನೋಡಿ, ನಾವು ಎಲ್ಲೂ ಹೋಗೋದು ಏನು ಮಾಡೋದಂದ್ರೆ ಅರ್ಥನೇ ಆಗಿಲ್ಲ, ಎಲ್ಲೂ ಹೋಗೋದಂತ ಗೊತ್ತೇ ಇಲ್ಲ. ರಾತ್ರಿಯಲ್ಲಿ ಇಲ್ಲೇ ಮಲ್ಕೊಂಬಿಟ್ಟಿವಿ ರೋಡಲ್ಲೇ. ಹಲೋ, ನಾವು ನಮಗೂ ಮಕ್ಕಳು ಮರಿ ಆಯ್ತು. ನಾವು ಫ್ರೂಟ್ ವ್ಯಾಪಾರಿ, ಹಣ್ಣು ವ್ಯಾಪಾರಿ, ಮಕ್ಕಳು ಮರಿ ಆಯ್ತು. ಇಲ್ಲಿ ಡೆಮಾಲಿಷ್ ಮಾಡಿಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ. ಇಲ್ಲಿ ಬಂದು 40-50 ವರ್ಷ ಆಯ್ತು ಬಿಟ್ಟು, 50 ವರ್ಷ ಆಯಿತು ಬಂದು. ಇಲ್ಲ, ಏನಿಲ್ಲ, ಹಂಗೆ ಆಯ್ತು. ಇದು ಗಿಡಾ ವಸೀಂ ಅನಿಲ್ ಅವನೇ ಕೊಟ್ಟಿರೋದು. ಜೀವನ ಆಯ್ತಲ್ಲ, ಹೆಂಡತಿ ಆಯ್ತು, ಮಕ್ಕಳು ಆಯ್ತು, ಮರಿ ಆಯ್ತು, ಎಲ್ಲ ಆಯ್ತು. ಹಾಂ, ಏನು ನಮಗೆ ಏನು ಕಷ್ಟ ಇಲ್ಲ. ನಮ್ಮದು ಮಾತ್ರ ಬಿಟ್ಬಿಟ್ಟು ಎಲ್ಲ ಹೊಡೆದಾಗ್ಬಿಟ್ಟು ಎಲ್ಲರದ್ದು ಹೊಡೆದಾಗ್ಬಿಟ್ಟು ನಮ್ಮ ಮನೆ ಬಿಟ್ಟು. क्या तकलीफ मैडम में आगे क्या की घर बनने रहे, हमें क्या भी ये कर ले को ತುಂಬಾ ಸಮಸ್ಯೆ ಆಗಿದೆ ಮೇಡಮ್. ಇಲ್ಲಿ ಅದು ಮನೆಯಲ್ಲಿ ಸಾಮಾನುಗಳನ್ನು ಹೊಡೆದಾಗ್ಬಿಟ್ರು. ಹೇಳಿಲ್ಲ, ಮಾಡಲಿಲ್ಲ, ನೋಟಿಸ್ ಕಳ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನು ನೋಟಿಸ್ ಕಳ್ಸವ್ರೆ ನಮಗೆ ಏನು ಗೊತ್ತಿಲ್ಲ. ಯಾರ್ಯಾರೋ ಏನೇನು ಎಷ್ಟು ಇದು ಮಾಡಿದ್ರು ಬಿಟ್ಟಿಲ್ಲ ಅವರು. ಇದು ರಜಾ ಇರೋದು ನೋಡಿಕೊಂಡು ಇವ್ರು ಎಲ್ಲ ಈ ಥರ ಕೆಲಸ ಮಾಡೋವ್ರೆ. ಮಕ್ಕಳು ಮರಿ ಇದ್ದಾರೆ, ಪ್ರೆಗ್ನೆಂಟ್ ಅವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇವಾಗ ನಾವು ಬೀದಿ ಪಾಳ ಮಾಡಿದ್ದಾರೆ ಇವರು. ನಾವು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಮಕ್ಕಳು ಕಾಲೇಜ್ಗೆ ಹೋಗೋಳು, ಮಕ್ಕಳು ಹೋಗ್ತಾ ಇಲ್ಲ. ಸಾಲ ಪಾಳ ಮಾಡಿರೋದು, ಎಲ್ಲಿಗೆ ಹೋಗ್ಬೇಕು ಹೇಳಿ? ವಾಲಂಟಿ ಇದೆ ಮನೆಗೆ, ನಾವು ಎಲ್ಲಿಗೆ ಹೋಗ್ಬೇಕು? ನೀವೇ ನಮಗೆ ಇದು ಮಾಡಿ. ಇವಾಗ ಈಗೇನೋ ಮಾಡೋದು? ಏನು ಗೌರ್ಮೆಂಟ್ ಸುಮ್ಮನೆ ಇದ್ದಾರ ಕೂತ್ಕೊಂಡು? ಏನು ಅಷ್ಟು ಅವ್ರಿಗೆ ಗೊತ್ತಿಲ್ವಾ? ಟೋಟಲ್ ಎಲ್ಲ 200 ಮನೆ ಇತ್ತು ಮೇಡಮ್. ನಮ್ಮ ಮನೆಗೆಲ್ಲ 7 ಜನ ಇದ್ದಾರೆ ಮೇಡಮ್. ಎಲ್ಲ ಚಿಕ್ಕ ಮಕ್ಕಳೇ ಇರೋದು. ಇಂಥ ಕೆಲಸ ಮಾಡಿದ್ರೆ ಏನು ರೋಡಾಗ ಚಳಿನಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ನಾವು ಊಟ ಇಲ್ಲ ಇಲ್ದಂಗೆ ಹೆಂಗಿದ್ದೀವಿ ನಮಗೆ ಗೊತ್ತಾಗ್ತಾ ಇದ್ದಾರೆ. ಅವ್ರೇನು ಎಲ್ಲ ತಳ್ಬಿಟ್ಟು ಅವ್ರ ಮನೆಗೆ ನಮ್ದು ಹಾಕಿದ್ದೀರಾ ಅವರೆಲ್ಲ? ನಾವು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಇವಾಗ ತಲಾವೆಲ್ಲ ಮಾಡಿದ್ದೀವಿ, ಯಾರನ್ನ ಕೊಡ್ತಾರಾ? ಅದನ್ನೇ ಯಾರು ಏನಿದೆ ಏನು ಮಾಡತ್ತಾವು? ಎಲ್ಲಿಗೆ ಹೋಗ್ಬೇಕು? ಮನೆ ಸಾಮಾನೆಲ್ಲ ಇದು ಮಾಡಿಬಿಟ್ರಲ್ಲ ಮೇಡಮ್. ಒಳಗಡೆ ಸಾಮಾನು ಇರೋದನ್ನು ತಳ್ಬಿಟ್ಟು ಇದು ಮಾಡಿಬಿಟ್ಟವ್ರೆ. ಇವಾಗ ನಾವು ಏನು, ನಮ್ಗೆ ಏನು ನ್ಯಾಯ ಬೇಕು ಮೇಡಮ್. ನಮಗೆ ನ್ಯಾಯ ಬೇಕು ಅಷ್ಟೇ. ನಮ್ಗೆ ಏನು ಬೇಡ, ನಮ್ಮ ಮನೆ ಬೇಕು. ಇಲ್ಲ ಅಂದರೆ ದುಡ್ಡು ಏನಾರ ಮಾಡಿ ವ್ಯವಸ್ಥೆ ಮಾಡಿ ಕೊಡಲಿ, ಇಲ್ಲ ಅಂದರೆ ಜಾಗ ಎಲ್ಲಿನ ಕೊಡಲಿ ಅವರು.
ನಮಗೆ ಮನೆ ಇದು ಅವಶ್ಯಕತೆ ಮಾಡಿಕೊಡ್ಲಿ ಅವ್ರು. ಇದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಮ್ಗೆ ಮನೆ ಕೊಡ್ಬೇಕು, ಇಲ್ಲ ಅಂದ್ರೆ ಈ ಜಾಗನ ಬಿಟ್ಕೊಡ್ಬೇಕು ಸರ್ಕಾರ, ನಮಗೆ ನ್ಯಾಯ ಬೇಕೇ ಬೇಕು, ನಮ್ಗೆ ಮುಂದಿನ ದಾರಿ, ಮುಂದಿನ ಜೀವನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ದಿಕ್ಕೆ ತೋಚದಂತಾಗ್ಬಿಟ್ಟಿದೆ ಅನ್ನುವಂತ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದನ, ಬೆಂಗಳೂರು.